ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಆಕಾಶ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋನ ಎಂಡ್ವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ತುಂಬ ಈಸಿಯಾಗಿ ಹಾಗೆ ಮನೇಲೇ ಹೆಲ್ದಿಯಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಬಾಳೆಕಾಯಿ ಚಿಪ್ಸು. ವೀಡಿಯೋ ಎಂಡ್ವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಚಿಪ್ಸ್ನ ಯಾವ ಥರ, ಬಾಳೆಕಾಯಿ ಚಿಪ್ಸ್ನ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವೀಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ಈಸಿಯಾಗಿ ಮಾಡ್ಕೊಬೋದು ಮನೇಲಿ. ಈಗ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದಾಗ ಬೇಗನೆ ಮಾಡಿಕೊಡ್ಬೋದು. ಎಲ್ಲ ದೊಡ್ಡ ಬಾಳೆಹಣ್ಣಲ್ಲಿ ಮಾಡ್ತಾರೆ, ಬಟ್ ನಾನು ಇಲ್ಲಿ ಚಿಕ್ಕ ಬಾಳೆಹಣ್ಣು ಇದ್ವು ನಮ್ಮ ಮನೇಲಿ, ಬಾಳೆಕಾಯಿ ಇದ್ವು, ಹಾಗಾಗಿ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಈಸಿ, ಇದು ಅಷ್ಟೇ ಸೇಮ್ ದೊಡ್ಡ ಬಾಳೆಹಣ್ಣಿನ ಥರನೇ ಟೇಸ್ಟ್ ಬರುತ್ತೆ. ಟೇಸ್ಟ್ ಏನು ನಿಮಗೆ ಡಿಫ್ರೆಂಟ್ ಬರೋಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಅದು ಒಂದೆರಡು ಯೂಸ್ ಮಾಡಿದರೆ ಸಾಕು, ತುಂಬ ಚಿಪ್ಸ್ ಆಗಿಬಿಡ್ತವೆ. ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಕು ಅಷ್ಟೇ. ನಾನು ಎಲ್ಲನ ಈ ಥರ ಈಸಿಯಾಗೇ ಬಿಡುತ್ತೆ ಈ ಸಿಪ್ಪೆ, ಹಾಗಾಗಿ ಎಲ್ಲನ ಈ ಥರ ಸಿಪ್ಪೆ ಸುಲಿದ್ಬಿಟ್ಟು ಅರಿಶಿನ ಮತ್ತು ಉಪ್ಪಿನ ನೀರಲ್ಲಿ ಇದನ್ನು ಡಿಪ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಏನಾದರೂ ಗಲೀಜಿದ್ರಿಲ್ಲ, ಅಂಟಂಟೆಲ್ಲ ಆಗ್ತಿರುತ್ತಲ್ಲ ಅದೆಲ್ಲ ಹೋಗಲಿ ಅಂತ ಅರಿಶಿನ ಮತ್ತು ನೀರಲ್ಲಿ ಡಿಪ್ ಮಾಡಿಬಿಟ್ಟು ಸ್ಲೈಸರ್ ಬರುತ್ತೆ ನೋಡಿ. ಈಗ ಆ ಸ್ಲೈಸರಲ್ಲಿ ಕ್ಲೀನಾಗಿ ತೆಳ್ಳಗೆ ನಾವು ಇದನ್ನು ಸ್ಲೈಸ್ ಮಾಡ್ಕೋಬೇಕು. ಈಗ ಬೇರೆದ್ರಲ್ಲಿ ಚಾಕುವಲ್ಲಿ ಏನಾದರೂ ಹೆಚ್ಚಕ್ಕೆ ಹೋದರೆ ಅದು ಸ್ವಲ್ಪ ದಪ್ಪ ಬರುತ್ತೆ. ಹಾಗಾಗಿ ನಾನು ತರಕಾರಿದು ಮೇಲ್ಗಡೆ ಸಿಪ್ಪೆ ಪೀಲ್ ಮಾಡೋಕ್ಕೆ ಪೀಲರ್ ಇಟ್ಕೊಂಡಿದ್ದೆ, ಅದರಲ್ಲೇ ಕ್ಲೀನಾಗಿ ಈ ಥರ ಚಿಕ್ಕಕ್ಕೆ ಎಲ್ಲನ ಹಚ್ಕೊಂಡಿದ್ದೀನಿ. ಆಮೇಲೆ ಇದನ್ನೆಲ್ಲ ಆದಮೇಲೆ ಇದನ್ನು ಒಂದು ಟವಲ್ ಮೇಲೆ, ಅದು ನೀರಲ್ಲಿ ಡಿಪ್ ಮಾಡಿರ್ತೀವಲ್ಲ ಟವಲ್ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾವು ಎಣ್ಣೆಯಲ್ಲಿ ಕರಿಬೇಕು. ನಾನು ಅದೆಲ್ಲ ಸ್ಕಿಪ್ ಆಗಿದೆ ವೀಡಿಯೋ, ಹಾಗಾಗಿ ನಾನು ಡೈರೆಕ್ಟ್ ಹಿಂಗೆ ತೋರಿಸ್ತಿದ್ದೀನಿ. ಫಸ್ಟು ನೀವು ನೀರಲ್ಲಿ ಎಲ್ಲ ಹಾಕಿರ್ತೀರಲ್ವ, ಅದನ್ನೆಲ್ಲ ತೆಗೆದು ಒಂದು ಟವಲ್ ಮೇಲೆ ಆರಕ್ಕೆ ಬಿಡಿ. ನೀರಿನ ಅಂಶ ಎಲ್ಲ ಹೋದ್ಮೇಲೆ ನೀವು ಡೈರೆಕ್ಟು ಎಣ್ಣೆಗೆ ಹಾಕಬೇಕು. ಈಗ ಉಪ್ಪು ಖಾರ ನಾವು ಈಗಲೇ ಖಾರದ ಪುಡಿ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಈಗ ಒಬ್ಬೊಬ್ಬರು ಬರೀ ಸಾಲ್ಟ್ ಅಷ್ಟೇ ಇಷ್ಟಪಡ್ತಾರೆ. ನಾವೀಗ ಡೈರೆಕ್ಟಾಗೇ ಎಣ್ಣೆಗೆ ಏನು ಮಾಡ್ತೀವಿ ಅಂದರೆ ಒಂದು ಬೌಲಲ್ಲಿ ನೀರು ಮತ್ತು ಉಪ್ಪನ್ನ ಎರಡೂ ಮಿಕ್ಸ್ ಮಾಡಬೇಕು. ಉಪ್ಪು ಫುಲ್ ಕರಗಬೇಕು. ಕರಗಿದ್ದಾದಮೇಲೆ ಸ್ವಲ್ಪ ಇದು ಫ್ರೈ ಆದಮೇಲೆ ನಾವು ಇದ್ರ ಮೇಲೆ ಎಣ್ಣೆಗೆ ನೀರು ಮತ್ತು ಉಪ್ಪು ಮಿಕ್ಸ್ ಮಾಡಿರೋದನ್ನ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಸಾಕು. ಒಂದೊಂದು ಬ್ಯಾಚಿಗೂ ಒಂದೊಂದು ಸ್ಪೂನ್ ಆ್ಯಡ್ ಮಾಡಿದರೆ ಸಾಕು, ಮತ್ತು ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದು ಉಪ್ಪಿನ ನೀರು ಹಾಕಿದ ತಕ್ಷಣ ಸ್ವಲ್ಪ ಚಟಪಟ ಅಂತ ಸಿಡಿಯುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗೆ ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಗೋಲ್ಡನ್ ಕಲರ್ ಬರುತ್ತೆ, ಬಂದ ತಕ್ಷಣ ನೀವು ಇದನ್ನು ತೆಗೆದು ಸೈಡಿಗೆ ಹಾಕ್ಕೊಂಡು ಮತ್ತು ಇದೇ ಥರ ಎಲ್ಲ ಬ್ಯಾಚ್ ವೈಸ್ ಎಲ್ಲನ ಕರ್ಕೋಬೇಕು. ನಾನು ಇಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಕೂಡ ಅಂತಲೂ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ದೊಡ್ಡ ಬಾಳೆಹಣ್ಣಲ್ಲಿ ಯಾವ ಥರ ಮಾಡ್ತೀವೋ ಅದೇ ಥರ ಇದರಲ್ಲೂ ಮಾಡಿ, ಬಟ್ ಚಾಕುಲ್ ಕಟ್ ಮಾಡೋದ್ರಿಂದ ದಪ್ಪ ಮತ್ತು ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ. ಬಟ್ ಈ ಥರ ನೀವು ಸ್ಲೈಸರಲ್ಲಿ ಏನಾದರೂ ಸಣ್ಣಕ್ಕೆ ಎಲ್ಲ ಸ್ಲೈಸ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದರೆ ಸಡನ್ನಾಗಿ ನಾವು ಹೊರ್ಗಡೆಯಿಂದ ಚಿಪ್ಸ್ ಏನಾದರೂ ತಂದುಕೊಟ್ರೆ ಎಷ್ಟು ಸತಿ ಅದೇ ಎಣ್ಣೆ ಯೂಸ್ ಮಾಡಿರ್ತಾರೋ ಏನೋ, ಹೆಲ್ದಿಯಾಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಮನೆಯಲ್ಲೇ ಬೇಗನೆ ಮಾಡಿಕೊಡ್ಬೋದು. ಒಂದ್ಸಲಿ ಈ ಥರನೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ಮಾಡಿ ನೋಡಿ, ಆಮೇಲೆ ನೀವೇ ಪದೇ ಪದೇ ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಈವ್ನಿಂಗ್ ಟೀ ಜೊತೆಗಾಗಲಿ ಎಲ್ಲದಕ್ಕೂ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ, ಯಾಕಂದರೆ ಮನೆಯಲ್ಲೇ ಮಾಡಿರ್ತೀವಲ್ಲ. ಹಾಗಾಗಿ ನೀವು ಒಂದ್ಸರಿ ಟ್ರೈ ಮಾಡಿ. ನಿಮ್ಗೇನಾದರೂ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ದೊಡ್ಡ ಬಾಳೆಹಣ್ಣು ಏನಾದರೂ, ಬಾಳೆಕಾಯಿ ಏನಾದರೂ ಸಿಕ್ಕಿಲ್ಲ ಅಂದರೆ ಚಿಕ್ಕದು ಬಾಳೆಕಾಯಿ ಏನಾದರೂ ಸಿಕ್ಕರೆ ನೀವು ಅದರಲ್ಲೂ ಕೂಡ ಮಾಡ್ಬೋದು, ಚೆನ್ನಾಗೇ ಬರುತ್ತೆ, ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ನೀವು ಇದನ್ನು ತೆಗ್ದಾದ್ಮೇಲೆ ಬೇಕಾದರೆ ನಿಮಗೇನಾದರೂ ಉಪ್ಪು ಬೇಕು ಅಂದರೆ, ಇಲ್ಲ ಖಾರ ಬೇಕು ಅಂದರೆ ಸಮೇತನೂ ನೀವು ಅದನ್ನ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ ನೀವು ತುಂಬ ದಿನ ಕೂಡ ಇದನ್ನು ಸ್ಟೋರ್ ಮಾಡ್ಬೋದು. ಒಂದು ಗಾಳಿ ಆಡ್ಲಿಲ್ದಂಗೆ ಒಂದು ಬಾಕ್ಸಿಗೆ ಹಾಕಿ ಕೂಡ ನೀವು ಸ್ಟೋರ್ ಮಾಡ್ಕೋಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನಾನು ಉಪ್ಪು ಖಾರದ ಪುಡಿ ಮತ್ತು ಮೇಲ್ಗಡೆ ಖಾರ ಒಂದು ಆ್ಯಡ್ ಮಾಡಿದ್ದೀನಿ, ಉಪ್ಪಿತ್ತು, ಹಾಗಾಗಿ ಎಷ್ಟು ಕ್ರಿಸ್ಪಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್